ಹಾಯ್ ಹಲೋ ಫ್ರೆಂಡ್ಸ್, ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಈ ದಿವಸ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಮುಸುವಿನಿ ಕಲ್ಲಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಏಳು ಮಕ್ಕಳ ತಾಯಿ ದೇವಿಯ ಕುರಿತಾದ ಒಂದು ವಿಡಿಯೋ ತಮಗಾಗಿ. ಎಲ್ಲರೂ ಒಂದು ಸಾರಿ ಈ ಕಡೆ ಬಂದಾಗ ಭೇಟಿ ಕೊಡಿ ಅಂತ ಹೇಳ್ತಾ, ಈ ಏಳು ಮಕ್ಕಳ ತಾಯಿ ನೆಲೆಸಿರುವುದು ಮುಸುವಿನ ಕಲ್ಲಹಳ್ಳಿ ಗ್ರಾಮದಲ್ಲಿ ಶ್ರೀ ಆಕಾಶಪ್ಪನವರ ವೀರನಗೌಡರವರ ಗಂಗಮ್ಮನವರ ಮನೆಯಲ್ಲಿ. ಇದು 3 ತಲೆಮಾರಿನಿಂದ ಈ ಮನೆಯಲ್ಲಿ ನೆಲೆಸಿದ್ದಾಳೆ. ಈ ತಾಯಮ್ಮ ದೇವಿಯ ಗುಡಿ ನೂತನವಾಗಿ ಹಿಂದಿನ ವರ್ಷ ಸ್ಥಾಪಿಸಲಾಗಿತ್ತು. ಆ ದಿನವೂ ತಾಯಿಯ ಎಲ್ಲ ಪೂಜೆ ಕೈಂಕರ್ಯಗಳು ನೆರವೇರಿಸಿ ನೂತನವಾಗಿ ಗುಡಿಯನ್ನು ಪ್ರಾರಂಭ ಮಾಡಲಾಯಿತು. ಆ ದಿನವೂ ಊರಿನವರನ್ನು ಎಲ್ಲರನ್ನು ಕರೆದು ಪ್ರಸಾದ ವಿನಿಯೋಗ, ರುದ್ರಾಭಿಷೇಕ, ಮುತ್ತೈದರಿಂದ ರುದ್ರಾಭಿಷೇಕ, ಗಂಗಮ್ಮನಿಂದ ನೀರು ತಂದು ರುದ್ರಾಭಿಷೇಕ ಮಾಡಲಾಯಿತು. ಅದೇ ಥರನಾಗಿ ಈ ವರ್ಷವೂ ಕೂಡ ವಿಧಿವಿಧಾನದಲ್ಲಿ ಪೂಜೆ ಕೈಂಕರ್ಯಗಳನ್ನು ಮಾಡಿ ನಮ್ಮ ಕುಟುಂಬದವರ ಸಮ್ಮುಖದಲ್ಲಿ ನಮ್ಮ ಕುಟುಂಬದ ಸದಸ್ಯರೆಲ್ಲ ರುದ್ರಾಭಿಷೇಕದಲ್ಲಿ ಪಾಲ್ಗೊಂಡು ನಮ್ಮ ಕುಟುಂಬದವರು ಅಲ್ಲದೆ ಊರಿನವರು ಕೂಡ ಈ ಪೂಜೆಯಲ್ಲಿ ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾದರು ಮತ್ತು ಅವರು ಕೂಡ ಪ್ರಸಾದ ವಿನಿಯೋಗಕ್ಕೆ ತಮ್ಮ ಕೈಲಾದ ಹಣ, ಧನ, ಧಾನ್ಯವನ್ನು ತಾಯಿಯ ಸನ್ನಿಧಿಗೆ ಕೊಟ್ಟು ಪ್ರಸಾದವನ್ನು ಸ್ವೀಕರಿಸಿ ತಾಯಿಯ ಕೃಪೆಗೆ ಪಾತ್ರರಾದರು. ಇದನ್ನು ನಾವು ತುಂಬ ಖುಷಿಯಿಂದ ಹೇಳಿಕೊಳ್ಳಲು ಸಂತೋಷವಾಗುತ್ತದೆ. ಎಲ್ಲೇ ಆಗಲಿ ದೇವರ ಕಾರ್ಯ ಅಂದರೆ ಜನಸಾಗರ ಬಂದು ತಮ್ಮ ಕೈಲಾದ ಸಹಾಯ ಮಾಡಿ ಪ್ರಸಾದಕ್ಕೆ ತಮ್ಮ ಅಲ್ಪ ಕಾಣಿಕೆಯನ್ನು, ಅಲ್ಪ ಧನ ಸಹಾಯವನ್ನು, ಅಲ್ಪ ಧನ ಧಾನ್ಯವನ್ನು ಕೊಟ್ಟು ಅವರ ಒಂದು ಪ್ರಸಾದವು ಇನ್ನಿತರರಿಗೆ ವಿನಿಯೋಗವಾಗಲಿ ಅಂತ ಭಾವಿಸಿ ನಮ್ಮ ಈ ಒಂದು 7 ಮಕ್ಕಳ ತಾಯಮ್ಮ ದೇವಿಯ ಪೂಜೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಊರಿನವರೆಲ್ಲರಿಗೂ ನನ್ನ ಕಡೆಯಿಂದ, ನಮ್ಮ ಕುಟುಂಬದವರ ಕಡೆಯಿಂದ ಧನ್ಯವಾದಗಳು. ಮತ್ತು ಈ 7 ಮಕ್ಕಳ ತಾಯಮ್ಮ ದೇವಿಯ ವಿಶೇಷತೆ ಏನೆಂದರೆ, ಇಲ್ಲಿ ಮಕ್ಕಳಾಗದವರು ಬಂದು ಬೇಡಿಕೊಂಡರೆ ಮಕ್ಕಳು ಫಲ ಸಿಗುತ್ತದೆ. ಮತ್ತು ಸಣ್ಣ ಮಕ್ಕಳು ಹತ್ತರೆ ತೀರಾ ಅಳುತ್ತಿದ್ದರೆ ಅವರನ್ನು ಕರೆದುಕೊಂಡು ಬಂದು ಈ ಸನ್ನಿಧಿಯಲ್ಲಿ ಮಲಗಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಹೋಗುವುದರಿಂದ ಮಕ್ಕಳು ಅಳುವುದನ್ನು ನಿಲ್ಲಿಸಿ ಕಿಲಕಿಲ ಅಂತ ನಕ್ಕೊಂತ ಇರುವುದನ್ನು ನೀವು ನೋಡಬಹುದು. ಮತ್ತು
ಇತರೆ ಬೇಡಿಕೆಗಳನ್ನು ಬೇಡಿಕೊಂಡು ಫಲ ನೀಡಿದಂಥವರು ಬಂದು ನಮ್ಮ ಈ ಗುಡಿಗೆ ಏಳು ಮಕ್ಕಳ ತಾಯಮ್ಮ ದೇವಿಯ ಸನ್ನಿಧಿಗೆ ಬಂದು ತಾವು ಮನಸ್ಸಿನಲ್ಲಿ ಏನೋ ಅಂದುಕೊಂಡದ್ದು ಈಡೇರಿದ್ದಕ್ಕೆ ತಾಯಿಯ ಸನ್ನಿಧಿಗೆ ಬಂದು ಅವರ ಧನವನ್ನು ಇಲ್ಲಿ ತೊಟ್ಟಿಲನ್ನು ಕೊಟ್ಟು ಹೋಗುವುದು ವಾಡಿಕೆ. ಅಂದಿನ ದಿನ ವಿಪರೀತವಾದ ಮಳೆ ಬಂದಿದ್ದರಿಂದ ತಾಯಿಯ ಪ್ರಸಾದ ಮಾಡುವ ಟೈಮ್ನಲ್ಲಿ ತುಂಬ ತೊಂದರೆ ಆಯಿತು. ಇದಕ್ಕೆ ಊರಿನವರಿಗೆ ಕ್ಷಮೆ ಕೇಳ್ತೇನೆ. ಹೀಗೆ ಪ್ರತಿ ವರ್ಷವೂ ಹೆಚ್ಚಿನ ಮಟ್ಟದಲ್ಲಿ ಪ್ರಸಾದವನ್ನು ಮತ್ತು ಪೂಜೆ ಕೈಂಕರ್ಯಗಳನ್ನು ಮಾಡೋದಕ್ಕೆ ಹೆಚ್ಚಿನ ಶಕ್ತಿ ಕೊಡಲಿ ನಮಗೆ ಅಂತ ಕೇಳಿಕೊಳ್ಳುತ್ತಾ, ಇನ್ನೂ ಹೆಚ್ಚಿನದಾಗಿ ಈ ತಾಯಿಯ ಬಗ್ಗೆ ವಿಡಿಯೋಗಳನ್ನು ಮಾಡುತ್ತೇನೆ. ಇದನ್ನು ನೋಡುವ ಭಾಗ್ಯ ನಿಮ್ಮದಾಗಲಿ ಮತ್ತು ತೋರಿಸುವ ಸಣ್ಣ ಪ್ರಯತ್ನ ನಾನು ಮಾಡುತ್ತೇನೆ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಹುದೋ ಹುದೋ ಶ್ರೀ ಏಳು ಮಕ್ಕಳ ತಾಯಮ್ಮ ದೇವಿಯೇ ಹುದೋ ಹುದೋ ಅಂತ ಈ ತಾಯಿಯ ಹುದೋ ಹುದೋದೊಂದಿಗೆ ಒಂದು ಸಣ್ಣ ಗೀತೆ. ಏಳು ಮಕ್ಕಳ ತಾಯಿ ಇವಳು ಧರೆಗೆ ಬಂದಳು, ಬಂಜೆಯಾಗಿರುವ ತಾಯಂದರಿಗೆ ಮಕ್ಕಳ ನೀಡಲು. ಮೈಸೂರು ಚಾಮುಂಡೇಶ್ವರಿ ತಾಯಿಯಂತೆ, ಕೊಲ್ಲೂರು ಮೂಕಾಂಬಿಕೆಯ ದೇವಿಯಂತೆ, ಶೃಂಗೇರಿ ಶಾರದಾಂಬೆ ಕರುಣೆಯಂತೆ, ಮಕ್ಕಳು ಕಂಡರೆ ಇವಳಿಗೆ ಇಷ್ಟವಂತೆ, ಸಕ್ರುಗೌಡ್ರು ಮನೆಯಲ್ಲಿ ನಿಂತೆ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳು.